ಬಳ್ಳಾರಿ ಜಿಲ್ಲಾ ಪಂಚಾಯತ್ನ ಗದ್ದುಗೆ ಬಿಜೆಪಿಯವರ ಪಾಲಾಗುವುದರಲ್ಲಿ ಶ್ರೀರಾಮುಲು ಮತ್ತು ಒಟ್ಟಾರೆ ರೆಡ್ಡಿ ಬಳಗದ ಪಾತ್ರ ದೊಡ್ಡದಿತ್ತು. ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ತಲಾ ಒಬ್ಬೊಬ್ಬ ಸದಸ್ಯನನ್ನು ತಮ್ಮತ್ತ ಸೆಳೆದುಕೊಂಡ ನಂತರನೇ ಕಮಲಪಾಳೆಯ ಸಿಂಹಾಸನ ಏರಿದ್ದು. ಈಗ 4 ZP ಬಿಜೆಪಿ ಸದಸ್ಯರು ಶ್ರೀರಾಮುಲು ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಬಿಜೆಪಿ 4 MLAಗಳನ್ನು 2 MP ಗಳನ್ನು ಪಕ್ಷದಿಂದ ಉಚ್ಚಾಟಿಸಿತ್ತು. ಜಿಲ್ಲಾ ಪಂಚಾಯಿತಿ ವಿಷಯದಲ್ಲೂ ಹಾಗೆ ಮಾಡಿದ್ರೆ ಅಧಿಕಾರ ಅನಾಯಾಸವಾಗಿ ಕಾಂಗ್ರೆಸ್ ಪಾಲಾಗುತ್ತೆ. ಒಟ್ಟು 36 ಸದಸ್ಯರಿರುವ ಬಳ್ಳಾರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಬಿಜೆಪಿ 18, ಕಾಂಗ್ರೆಸ್ 17 ಮತ್ತು ಜೆಡಿಎಸ್ 1 ಸ್ಥಾನದಲ್ಲಿ ಗೆಲುವು ಸಾಧಿಸಿತ್ತು. ಶತಾಯಗತಾಯವಾಗಿ ಗದ್ದುಗೆಗೆ ಏರಲು ಹರಸಾಹಸವನ್ನ ಮಾಡಿದ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಒಬ್ಬೊಬ್ಬ ಸದಸ್ಯರನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡು ಅಧಿಕಾರದ ಗದ್ದುಗೆಗೇರಿತು. ಇದೀಗ ರಾಮುಲುವಿನ ಸ್ವಾಭಿಮಾನದ ಬಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಭಾಗದ 4 ಸದಸ್ಯರು ರಾಮುಲುಗೆ ಬೆಂಬಲಿಸಿರುವುದು ಜಿಲ್ಲಾ ಪಂಚಾಯತ್ನ ಬಿಜೆಪಿ ಆಡಳಿತ ಕೊನೆಗೊಳ್ಳಲಿದೆ ಎನ್ನುವಂತಾಗಿದೆ. 4 ಜನ ಗ್ರಾಮಾಂತರ ಪ್ರದೇಶದ ಜಿಲ್ಲಾ ಪಂಚಾಯತ್ ಸದಸ್ಯರೇನಿದ್ರು ಶ್ರೀರಾಮುಲು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ಈ ಚುನಾವಣೆ ನಂತರ 4 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಉಳಿದಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಕುತ್ಕೊಂಡಿದ್ದು ಮಾತಾಡಿ ಒಂದು ಒಮ್ಮತವಾದ ತೀರ್ಮಾನಕ್ಕೆ ಬರ್ತೀವಿ. ಇತ್ತ ಬಿಜೆಪಿಯ ಸದಸ್ಯರು ಬಂದ ಅಧಿಕಾರವನ್ನ ಇಷ್ಟು ಬೇಗ ಕೈ ಬಿಡಬಾರದು ಅನ್ನೋ ಉದ್ದೇಶದಿಂದ ರಾಮುಲು ಪಾಳ್ಯಕ್ಕೆ ಹೋದ ತಮ್ಮ ಸದಸ್ಯರ ಮನಸೆಳೆಯುವ ಯತ್ನವನ್ನ ಮಾಡುತ್ತಿದ್ದಾರೆ. ಚುನಾವಣೆಯ ನಂತರ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಇತರ ಸದಸ್ಯರು ಹೇಳುತ್ತಿದ್ದಾರೆ. ತಕ್ಷಣ ಬಂದ ರಾಜಕೀಯ ಗೊಂದಲದಿಂದ ಏನೇ ಡಿಫರೆನ್ಸ್ ಆಗಿರ್ಬೋದು, ಜಿಲ್ಲೆಯ ಒಟ್ಟು ಸಮಗ್ರ ಅಭಿವೃದ್ಧಿಗಾಗಿಯೇ ಜಿಲ್ಲಾ ಪಂಚಾಯಿತಿಯ ಎಲ್ಲ ಸದಸ್ಯರು ಒಟ್ಟಾಗಿ ಒಂದು ಅಧಿಕಾರಕ್ಕಾಗಿಯೇ ಕಚ್ಚಾಡ್ದೇ ಅಭಿವೃದ್ಧಿಗಾಗಿಯೇ ಒಂದು ಹೋರಾಟ ಮಾಡಬೇಕನ್ನೋದು ಒಂದು ಎಲ್ಲರ ಮನೋಭಾವನೆ. ರಾಜಕೀಯ ಏರುಪೇರುಗಳು ತಕ್ಷಣ ಬಂದಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವೇನು ಯೋಚನೆ ಮಾಡೋಕ್ಕಾಗಿಲ್ಲ. ಅದನ್ನು ಪಕ್ಷದ ರಾಜ್ಯಾಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ಅವರು ಅದರ ಬಗ್ಗೆ ಮುಂದೆ ಯೋಚನೆ ಮಾಡಬಹುದು. ಅಧಿಕಾರವನ್ನ ಕಳೆದುಕೊಳ್ಳುವ ಆತಂಕದಲ್ಲಿರುವ ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ತೂಗು ಉಯ್ಯಾಲೆಯಲ್ಲಿ ನಿಂತಂತಾಗಿದೆ. ಅಧಿಕಾರ ತರುವಾಗ ಸಾಕಷ್ಟು ಕಷ್ಟಪಟ್ಟ ರಾಮುಲು ಇದೀಗ ಅದನ್ನ ಕಳೆಯುತ್ತಾರೋ ಅಥವಾ ರಾಮುಲು ಪಾಳ್ಯದಲ್ಲಿರುವ ಸದಸ್ಯರು ಬಿಜೆಪಿಗೆ ಮರಳುತ್ತಾರೋ ಚುನಾವಣೆಯ ನಂತರವೇ ಗೊತ್ತಾಗಲಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಇವತ್ತು ಬಳ್ಳಾರಿ ರಣಾಂಗಣದಲ್ಲಿ ಸಖತ್ ಸಂಚಲನ. ಒಂದು ಕಡೆ ಬಿಜೆಪಿ ಪರವಾಗಿ ಕನಸಿನ ಕನ್ಯೆ ಹೇಮಮಾಲಿನಿ ಮತಯಾಚನೆ ಮಾಡಿ ಪ್ರಚಾರಕ್ಕೆ ರಂಗ್ ತಂದರೆ, ಇನ್ನೊಂದು ಕಡೆ ಮತದಾರರಿಗೆ ಹಂಚಲು ಒಯ್ಯಲಾಗ್ತಾ ಇದ್ದ ಲಕ್ಷಾಂತರ ಹಣವನ್ನು ಪೊಲೀಸರು ವಶಪಡಿಸಿಕೊಂಡು ಪ್ರಚಾರದ ರಂಗನ್ನು ಕಳೆದರು. ಇನ್ನು ಶ್ರೀರಾಮುಲುಗೆ ಪರೋಕ್ಷವಾಗಿ ಬೆಂಬಲ ಘೋಷಿಸಿ ಹೊರಟು ಹೋಗಿದ್ದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ತಮ್ಮ ಬಳಗದ ಜಮೀರ್ ಅಹಮದ್ ಅವರನ್ನು ಬಹಿರಂಗವಾಗಿ ರಾಮುಲು ಪ್ರಚಾರಕ್ಕೆ ಕಳಿಸಿ ಆಶ್ಚರ್ಯ ಮೂಡಿಸಿದರು. ಇದೆಲ್ಲದರ ಮಧ್ಯೆ ಶ್ರೀರಾಮುಲು ಬೆಂಬಲಿಗರ ವಿರುದ್ಧ ಡಿಸಿಗೆ ದೂರು ಕೊಟ್ಟ ಕಾಂಗ್ರೆಸ್ನವರು ಸುದ್ದಿಯಾದರು. ಒಟ್ಟಾರೆಯಾಗಿ ಇವತ್ತು ನಡೆದ ಬೆಳವಣಿಗೆಗಳ ಫುಲ್ ಡೀಟೇಲ್ಸ್ ಇಲ್ಲಿದೆ. ಜಿದ್ದಾಜಿದ್ದಿನ ಕಣವಾಗಿರೋ ಬಳ್ಳಾರಿ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ಬಿದ್ದಿದೆ. ಕೊನೆಯ ದಿನ ಪ್ರಚಾರಕ್ಕೆ ಅಂತ ಬಿಜೆಪಿ ಡ್ರೀಮ್ ಗರ್ಲ್ ಹೇಮಾಮಾಲಿನಿಯನ್ನ ಕರೆತಂದಿತ್ತು. ರೋಡ್ ಶೋ ಮಾಡುವ ಮೂಲಕ ಡ್ರೀಮ್ ಗರ್ಲ್ ಹೇಮಾಮಾಲಿನಿ ಪ್ರಚಾರ ಮಾಡಿದ್ರು. ಇವರಿಗೆ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಮತ್ತು ಸಿಎಂ ಸದಾನಂದ ಗೌಡ ಸಾಥ್ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೇಮಾಮಾಲಿನಿ ಮತ್ತು ಸಿಎಂ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ರೆಸ್ಪಾನ್ಸ್ बहुत अच्छा था, काफी भीड़ थी बहुत सारे और पूरा उम्मीद है कि हम जरूर जीतेंगे. 3.5 ವರ್ಷದಲ್ಲಿ ನಿಮಗೆ ಸಮಗ್ರ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳುವಂತ ಚಿಂತನೆ ನಿಮ್ಮಲ್ಲಿದೆ. ಮುಂದೆ 1.5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ಯಾರಿಂದ ಏನು ಮಾಡಲಿಕ್ಕೆ ಆಗುದಿಲ್ಲ. ಅಲ್ಲಿ ಮಾತಾಡ್ತಾರಂತೆ ಶ್ರೀರಾಮುಲು ಸರ್ಕಾರವನ್ನು ಬೀಳಿಸ್ತೇನೆ ಅಂತ ಹೇಳಿ. ಅವರು ಸ್ವತಃ ಬಿದ್ದು ಹೋದ್ಮೇಲೆ ಸರ್ಕಾರದ ಪರಿಸ್ಥಿತಿ ಏನು ಇದನ್ನು ಆಲೋಚನೆ ಮಾಡಬೇಕು. ನಿನ್ನೆ ಸಿದ್ದರಾಮಯ್ಯನವರ ವಾಹನವನ್ನ ತಡೆದ ರಾಮುಲು ಬೆಂಬಲಿಗರಿಂದ ಗಲಾಟೆ ನಡೆದಿರುವ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಇಂದು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ದೂರು ನೀಡಿದ್ರು. ಬಳ್ಳಾರಿಯಲ್ಲಿ ದೌರ್ಜನ್ಯದ ವಾತಾವರಣವಿದ್ದು ಇದನ್ನೆಲ್ಲವನ್ನ ಚುನಾವಣೆಯಲ್ಲಿ ಪ್ರಯೋಗ ಮಾಡಲಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಕಡಿವಾಣ ಹಾಕಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಕಾನೂನಿನ ಸುವ್ಯವಸ್ಥೆ ಸರಿಯಾಗಿ ಇರಬೇಕು ಅಂತೇಳಿ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ. ಹಣ ಹಂಚತಕ್ಕಂಥದ್ದನ್ನ ಹಿಡಿದಾಕಬೇಕು, ನಮಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತೇಳಿ ಮತದಾರರಿಗೆ ಮುಕ್ತವಾಗಿ ಮತವನ್ನು ಚಲಾಯಿಸ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ
ಮತ್ತು ಚುನಾವಣಾಧಿಕಾರಿಗಳಿಗೆ ಇವತ್ತು ದೂರನ್ನ ಕೊಟ್ಟಿದ್ದೇವೆ. ಮತ್ತೊಂದೆಡೆ ರಾಮುಲು ಪರ ಜೆಡಿಎಸ್ ಮುಖಂಡ ಜಮೀರ್ ಅಹ್ಮದ್ ಪ್ರಚಾರ ನಡೆಸಿದ್ರು. ಕೌಲ್ ಬಜಾರ್ನಲ್ಲಿ ರೋಡ್ ಶೋ ಮಾಡಿ ಮುಸ್ಲಿಂ ಮತದಾರರ ಮನಸೆಳೆಯಲು ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಸಂಸದೆ ಶಾಂತಾ, ಫಕೀರಪ್ಪ, ಶಾಸಕರಾದ ಸೋಮಶೇಖರ್ ರೆಡ್ಡಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಮೀರ್ ಅಹ್ಮದ್, ಬಿಜೆಪಿಯನ್ನ ನಿರ್ನಾಮ ಮಾಡುವುದೇ ನಮ್ಮ ಧ್ಯೇಯ. ರಾಮುಲುಗೆ ಬಿಜೆಪಿ ಅನ್ಯಾಯ ಮಾಡಿದೆ, ಇದಕ್ಕಾಗಿ ನಾವು ರಾಮುಲು ಬೆನ್ನಿಗೆ ನಿಂತಿದ್ದೇವೆ ಎನ್ನುವ ಮೂಲಕ ಅಧಿಕೃತವಾಗಿ ಬೆಂಬಲ ನೀಡಿದ್ರು. हमें श्री राम साहब को हमें दिल से चाहते, मगर राइट पर्सन इन रॉन्ग पार्टी था को हमारे आदमी के दिल में था. राइट पर्सन इन रॉन्ग पार्टी उन्हें बीजेपी में भी होते हुए, श्री राम साहब बीजेपी में होते हुए हमें मुसलमाना उनकी चाहत, वो आदमी की सूरत देखो, नहीं तो हमें मरे तो भी एक वोट बीजेपी को नहीं डालने वाले, फिर भी श्री राम की सूरत देखकर हमें 7,000 वोट डालते. ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿಯವರ ಆದೇಶ ಇದೆ, ತಾವೆಲ್ಲರೂ ಕೂಡ ಸೇರಿಕೊಂಡು ಏನು ಸ್ವತಂತ್ರ ಅಭ್ಯರ್ಥಿಯಾದಂತ ಫ್ಯಾನಿನ ಗುರುತು ಮೇಲೆ ತಾವೆಲ್ಲರೂ ಕೂಡ ಮತಗಳನ್ನು ಕೊಟ್ಟು ಶ್ರೀರಾಮುಲುವರ ಜಯಶೀಲರಾಗಿ ಮಾಡಬೇಕೆಂದೇಳಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಆದೇಶ ಆಗಿದೆ. ಇವತ್ತು ಕೌಲ್ ಬಜಾರ್ನ ರಾಮಾಂಜನೇಯ ನಗರ ಮತ್ತು ಮೋಕಾದಲ್ಲಿ ಮತದಾರರಿಗೆ ಹಂಚಲು ತರುತ್ತಿದ್ದ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳು ಹಣ ಬಿಟ್ಟು ಪರಾರಿಯಾಗಿದ್ದಾರೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ಜಿಲ್ಲಾಧಿಕಾರಿ ಆದಿತ್ಯ ಅಮ್ಲಾನ್ ಬಿಶ್ವಾಸ್ ಸ್ವತಃ ತಾವೇ ರೋಡಿಗಿಳಿದು ವಾಹನ ತಪಾಸಣೆ ಮಾಡಲು ಮುಂದಾಗಿದ್ದು ವಿಶೇಷವಾಗಿತ್ತು. ಬದ್ಧ ವೈರಿಗಳಂತಿರುವ ಜೆಡಿಎಸ್ ಮತ್ತು ರೆಡ್ಡಿ, ರಾಮುಲು ಈಗ ಒಂದಾಗಿದ್ದಾರೆ. ಇದರಿಂದ ರಾಜಕೀಯದಲ್ಲಿ ಏನಾದರೂ ನಡೆಯಬಹುದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಬಹಿರಂಗ ಪ್ರಚಾರ ಇಂದು ಕೊನೆಗೊಂಡಿದ್ದು ಎಲ್ಲಾ ನಾಯಕರು ಕ್ಷೇತ್ರ ಬಿಟ್ಟು ಹೊರಹೋಗಲಿದ್ದಾರೆ. ಇನ್ನೇನಿದ್ರೂ ಮನೆ ಮನೆ ಪ್ರಚಾರ ನಡೆಯಲಿದ್ದು ಪ್ರತಿಷ್ಠಿತ ಕಣ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಬಳ್ಳಾರಿ ಬಡಿದಾಟದ ಇವತ್ತಿನ ವಿಶೇಷ. ಇಷ್ಟೊತ್ತಿಗಾಗಲೇ ಹೊರಗಿನಿಂದ ಪ್ರಚಾರಕ್ಕೆ ಬಂದಿದ್ದ ನಾಯಕರೆಲ್ಲ ಊರು ಬಿಟ್ಟಿರ್ತಾರೆ. ಇನ್ನೇನಿದ್ರು ಮತದಾನ ನಡೆದು ಫಲಿತಾಂಶ ಘೋಷಣೆ ಆಗೋದಷ್ಟೇ ಬಾಕಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದರ ಬಗ್ಗೆ ಜನ ಅವರವರದ್ದೇ ಲೆಕ್ಕಾಚಾರ ಹಾಕ್ತಿದ್ದಾರೆ. ಯಾವುದಕ್ಕೂ 4ನೇ ತಾರೀಖಿನ ತನಕ ಕಾಯಲೇಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.